ಏ ಕಟ್ಲು ಪಟ್ಲು ನಿನ್ನೆ ಆ ಮುತ್ಯಾನ್ ಮುಂದೆ ಆ ತರ ಹೇಳ್ಕೊಂಡು ಹೋಗೋದ. ಮುತ್ಯ ಊರ್ ತುಂಬಾ ಡಂಗರ ಸಾರ್ಯಾನ, ಆ ಶಾಲ್ಯಾಗ ಯಾರು ಅಡ್ಮಿಷನ್ ಮಾಡಬಾರ್ದಂದ. ಸರ್ ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ, ಆ ಮುತ್ಯಾನ್ ಬಾಯಿ ಹೆಂಗ್ ಮುಚ್ಚಿಸ್ಬೇಕು ಅನ್ನೋದು ನನಗ್ ಗೊತ್ತ. ನೀವು ಪಾಠ ಮಾಡ್ರಿ. ಹೂನಪ್ಪ ಮಾಡ್ತೀನಿ. ಮೊದಲು ನಿಮ್ಮ ಸಾಮಾನ್ಯ ಜ್ಞಾನ ಎಷ್ಟೈತೆ ಅಂದ್ ಚೆಕ್ ಮಾಡೋಣ. ಪಟ್ಲು ನೀ ಹೇಳು, ಪತಂಗ ಎಷ್ಟು ದೂರ ಹೋದ್ರೂ ಅದರ ದಾರ್ ನಮ್ ಕೈಯಾಗೆ ಇರ್ತೈತಿ. ಇದಕ್ಕೊಂದು ಉದಾಹರಣೆ ಕೊಡು. ಅರ್ಥ ಆಗ್ಲಿ ಇಲ್ರಿ ಸರ್, ಇನ್ನೊಮ್ಮೆ ಕೇಳ್ರಿ. ಪತಂಗ ಎಷ್ಟು ದೂರ ಹೋದ್ರೂ ಅದರ ದಾರ ನಮ್ ಕೈಯಾಗೆ ಇರ್ತೈತಿ. ಇದರಂತದ ಇನ್ನೊಂದು ಎಕ್ಸಾಂಪಲ್ ಕೊಡು. ತಡ್ರಿ ಸರ್, ನೆನ್ಪು ಬರತೈತಿ. ಇದಕ್ಕೆ ಎಕ್ಸಾಂಪಲ್ ಅಂದ್ರ ಮೆಸೇಜ್ ಸರ್. ಮೆಸೇಜಾ? ಅದು ಹೆಂಗೋ? ಮೆಸೇಜ್ ಎಷ್ಟು ದೂರ ಹೋದ್ರೂ ಮೊಬೈಲ್ ನಮ್ ಕೈಯಾಗೆ ಇರ್ತೈತ್ರಿ ಸರ್. ಮತ್ತೆ ಯಾರು ಹೇಳ್ತೀರಿ? ಯಾರು ಇಲ್ಲ. ತಿಪ್ಪವ್ವ ನೀ ಹೇಳ. ಇದಕ್ಕೆ ಉದಾಹರಣೆ ತಿಪ್ಪೆ ಸರ್. ನಿನ್ ಹೆಸರು ತಿಪ್ಪವ್ವ ಐತಂದ ಉದಾಹರಣೆನು ತಿಪ್ಪಿ ಅನ್ನತೇನಿ? ಇಲ್ರಿ ಸರ, ಕಸ ಎಷ್ಟು ದೂರ ಬಿದ್ರು ವಾಪಸ್ ತಿಪ್ಪಿಗೆ ಹೋಗ್ಬೇಕ್ರಿ ಸರ. ಕಟ್ಲು ನೀ ಹೇಳು. ನೀವೇ ಸರ್. ನಾನಾ? ಹ್ಞೂ ಸರ, ನೀವ್ ಎಷ್ಟು ದೂರ ಹೋದ್ರು ವಾಪಸ್ ನಮ್ ಶಾಲೆಗೆ ಬರ್ಬೇಕ್ರಿ. ಬರ್ಲಿಲ್ಲ ಅಂದ್ರೂ ನಾವ್ ಕರ್ಕೊಂಡು ಬರ್ತೀವಿ. ಅಕಸ್ಮಾತ್ ಬರ್ಲಿಲ್ಲಪ್ಪ, ಬೇರೆ ಶಾಲೆಗೆ ಹೋದ್ರ ಅಲ್ಲಿ ಪಾಠ ಮಾಡಕ್ ನೀವ್ ಇರ್ತೀರಿ, ಆದ್ರ ಪಾಠ ಕೇಳಕ್ ಸ್ಟೂಡೆಂಟ್ಸೇ ಇರಲ್ರಿ. ಕಟ್ಲು ಎಲ್ಲಾರೆ ಹಂಗೆ ಮಾಡಿಬಿಟ್ಟಿ. ನಾ ಎಲ್ಲಿ ಹೋಗಲ್ ತಗೋ, ಇಲ್ಲೇ ಬರ್ತೀನಿ. ರವಿವಾರ ನಿಮ್ಗ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೇಕನ್ನತ್ತೀವಿ. ಯಾರ್ಯಾರು ಬರ್ತೀರಿ? ಎಲ್ಲಿಗ್ರಿ ಸರ್? ಪಂಚರಂಗಿ ಪಕ್ಷಿಧಾಮ. ಎಲ್ಲಿ ಬರ್ತೈತ್ರಿ ಸರ್? ಗುಲ್ಕನ್ ಪೇಟೆ, ನಾಯಿ ಸರ್ಕಲ್. ನಾಯಿ ಸರ್ಕಲ್ ರೀ? ಹೂನಪ್ಪ, ನಾಯಿ ಸರ್ಕಲ್. ಎಲ್ಲಾರು ಬರ್ತೀವ್ರಿ, ಆದ್ರ ಒಂದ್ ಕಂಡೀಷನ್ ಐತ್ರಿ ಸರ್. ಏನ್ರೋ ಅದು? ನಮ್ದೆಲ್ಲಾ ಖರ್ಚು ನೀವೇ ನೋಡ್ಕೋಬೇಕ್ರಿ.